ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ತಾ ಇರುವುದು ನಿನ್ನೆ ತೆಗೆದಂತಹ ವಿಡಿಯೋ. ನಿನ್ನೆ ನಾನು ವಿಡಿಯೋವನ್ನು ತೆಗೆದು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಿಲ್ಲ. ಇವತ್ತು ನಾನು ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ನನ್ನ ಗಿಡಗಳಲ್ಲಿ ಎಲೆ ಉದುರುವ ಸಮಸ್ಯೆ ಇತ್ತು, ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ ಅಂತ ಹೇಳಬಹುದು. ಹಾಗೆಯೇ 2-3 ದಿನ ಮಳೆ ಬಂದ ಕಾರಣ ಗಿಡಗಳು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಹೇಳಬಹುದು. ನೋಡಿ, ಗಿಡಗಳ ಎಲೆಗಳ ಬಣ್ಣ ಸ್ವಲ್ಪ ಹಸಿರಿಗೆ ಬರ್ತಾ ಇದೆ. ಹಾಗೆ ಈಗ ಪುನಃ ಬಿಸಿಲು ಬರ್ತಾ ಇದೆ, ಪುನಃ ಗಿಡಗಳು ಅದೇ ರೀತಿಯಲ್ಲಿ ಆಗಬಹುದು. ನೋಡಿ, ಗಿಡಗಳು ಚೆನ್ನಾಗಿ ಬಂದಿದೆ, ಹಾಗೆ ಮೊಗ್ಗುಗಳು ಕೂಡ ಕಾಣಿಸ್ತಾ ಇರಬಹುದು. ಇವತ್ತು ನನಗೆ 3.5 ಸಾಲಿನಷ್ಟು ಹೂ ಸಿಕ್ಕಿದೆ, ಅಂದರೆ ಅರ್ಧ ಚೆಂಡಿಗಿಂತ ಸ್ವಲ್ಪ ಜಾಸ್ತಿ ಹೂ ಸಿಕ್ಕಿದೆ. ನಿನ್ನೆ 2.5 ಸಾಲಿನಷ್ಟು ಹೂ ಸಿಕ್ಕಿತ್ತು. ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಹೂ ಆಗ್ತಾ ಇದೆ, ಹಾಗೆ ಕೆಲವೊಂದು ಗಿಡದಲ್ಲಿ ಹೂ ಆಗ್ತಾ ಇಲ್ಲ, ಅಂದರೆ ಅದರಲ್ಲಿ ಚಿಗುರು ಬರ್ತಾ ಇದೆ. ಸ್ವಲ್ಪ ದಿನದಲ್ಲಿ ಹೂ ಆಗಬೇಕು. ಹಾಗಾಗಿ ನನಗೆ ಈಗ 3.5 ಸಾಲಿನಷ್ಟು ಮಾತ್ರ ಹೂ ಸಿಗ್ತಾ ಇದೆ. ಹಾಗೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ನೆಲಗಡಲೆ ಹಿಂಡಿ ಹಾಗೂ ದನದ ಸಗಣಿಯನ್ನು ನೆನೆಸಿಟ್ಟಂತಹ ನೀರನ್ನು ಗಿಡಗಳಿಗೆ ಹಾಕಿದ್ದೆ. ಅದೇ ದಿನ ಸಂಜೆಯ ವೇಳೆಗೆ ನಾನು ಗಿಡದ ಬುಡದ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡಿದ್ದೇನೆ. ಅಂದರೆ ನಾವು ಹಾಕಿದಂತಹ ಈ ಮಿಶ್ರಣದ ನೀರು ಹಾಗೆ ಮೇಲ್ಭಾಗದಲ್ಲಿ ಇದ್ದರೆ ಅದರಲ್ಲಿ ಬಿಳಿ ಬಣ್ಣದ ಒಂದು ಫಂಗಸ್ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಹಾಗಾಗಿ ನಾನು ಅದನ್ನು ಮಣ್ಣಿನೊಟ್ಟಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೇನೆ. ಅದರ ವಿಡಿಯೋವನ್ನು ಕೂಡ ನಾನು ನಿಮಗೆ ತೋರಿಸಿದ್ದೇನೆ. ನಾವು ಗಿಡಗಳಿಗೆ ಯಾವುದೇ ರೀತಿಯ ಹಿಂಡಿಯನ್ನು ಹಾಕಿದಾಗ ಒಂದು 2-3 ದಿನದಲ್ಲಿ ಅದರ ಮೇಲ್ಪದರದಲ್ಲಿ ಬಿಳಿ ಬಣ್ಣದ ಒಂದು ಫಂಗಸ್ ರೀತಿಯಲ್ಲಿ ಬರ್ತದೆ ಅಂತ ನಾನು ಹೇಳಿದ್ದೆ. ಈಗ ನೋಡಿ, ನಾನು ಅದನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಫಂಗಸ್ ರೀತಿಯಲ್ಲಿ ಅಂತ ಹೇಳಬಹುದು. ಈ ರೀತಿಯಾದ ಒಂದು ಭಾಗ ಮೇಲ್ಭಾಗದಲ್ಲಿ ಕಾಣಿಸ್ತದೆ. ಈ ರೀತಿ ಬಂದಾಗ ನಮಗೆ ಭಯ ಆಗುವುದು ಸಹಜ ಅಂತ ಹೇಳಬಹುದು. ನನಗೆ ಈಗ ಭಯ ಆಗ್ತಾ ಇಲ್ಲ, ಯಾಕಂದರೆ ಈ ರೀತಿಯಾಗಿ ನಾನು ಪ್ರತಿ ಸಲ ನೋಡ್ತಾ ಇರ್ತೇನೆ. ಇದರಿಂದ ನನ್ನ ಗಿಡಗಳಿಗೆ ಯಾವುದೇ ತೊಂದರೆ ಆಗಿಲ್ಲ. ಫಸ್ಟ್ ಟೈಮ್ ಈ ರೀತಿ ಆದಾಗ ನಿಮಗೂ ಕೂಡ ಭಯ ಆಗಬಹುದು. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೇನೆ. ನಾನು ಈ ಗಿಡದ ಬುಡದ ಮಣ್ಣನ್ನು ಬಿಡಿಸಿಕೊಂಡಿಲ್ಲ. ನಾನು ಆವಾಗಲೇ ಹೇಳಿದಂತೆ ನೆಲಗಡಲೆ ಹಿಂಡಿ ಹಾಗೂ ಗೊಬ್ಬರದ ನೀರನ್ನು ನಾನು ಗಿಡಗಳಿಗೆ ಹಾಕಿದ ನಂತರ ಸಂಜೆಯ ವೇಳೆಗೆ ಮಣ್ಣನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದೇನೆ. ಅಂದರೆ ಈ ರೀತಿಯಾದ ಒಂದು ಫಂಗಸ್ ಬಂದಿರ್ತದೆ, ಅದು ಮಣ್ಣಿನ ಕೆಳಗಡೆ ಹೋಗಿರ್ತದೆ. ಆದರೆ ನಾನು ಈ ಗಿಡಕ್ಕೆ ಮಾಡಿರಲಿಲ್ಲ, ಯಾಕಂದರೆ ಇದನ್ನು ನಾನು ನಿಮಗೆ ತೋರಿಸಬೇಕಿತ್ತು. ನಾವು ಗಿಡಗಳಿಗೆ ಹಿಂಡಿಯ ನೀರು ಅಥವಾ ಹಿಂಡಿಯನ್ನೇ ಹಾಕಿದಾಗ, ಹಿಂಡಿ ಅಂದರೆ ಅದು ಚಿಪ್ಸ್ ರೀತಿಯಲ್ಲಿ ಇರ್ತದೆ, ಅದನ್ನೇ ಹಾಗೆಯೇ ಮೇಲ್ಪದರದಲ್ಲಿ ಹಾಕಿದ್ರೂ ಕೂಡ ಇದೇ ರೀತಿಯಾದ ಬಿಳಿ ಬಣ್ಣದ ಒಂದು ಫಂಗಸ್ ರೀತಿ ಬರ್ತದೆ. ಈ ರೀತಿಯಾದಾಗ ಗಿಡಗಳಿಗೆ ತುಂಬ ಒಳ್ಳೆಯದು. ಹಿಂಡಿ ಅದರ ಕೆಲಸವನ್ನು ಮಾಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾವು ಇದಕ್ಕೆ ಭಯಪಡುವ ಅಗತ್ಯ ಇರುವುದಿಲ್ಲ. ನಾವು ಮಣ್ಣಿನ ಮೇಲ್ಪದರದಲ್ಲಿ ಈ ರೀತಿಯಾದ ನಂತರವೂ ಕೂಡ ಅದನ್ನು ಮಣ್ಣಿನೊಂದಿಗೆ ಮಿಕ್ಸ್ ಮಾಡಿಕೊಳ್ಳಬಹುದು. ಅಂದರೆ ಮಣ್ಣು ಬಿಡಿಸಿದಂತೆ ಮಾಡಿದಾಗ ಈ ಬಿಳಿ ಬಣ್ಣದ ಮೇಲ್ಪದರ ಮಣ್ಣಿನೊಟ್ಟಿಗೆ ಮಿಕ್ಸ್ ಆಗಿ ಹೋಗ್ತದೆ, ನಮಗೆ ಕಾಣಿಸುವುದಿಲ್ಲ. ಮಣ್ಣಿನ ಜೊತೆ ಮಿಕ್ಸ್ ಆದರೂ ಕೂಡ ಅದು ಅದರ ಕೆಲಸವನ್ನು ಮಾಡ್ತಾ ಇರ್ತದೆ. ಮಣ್ಣನ್ನು ನಾವು ಪುನಃ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದಾಗ ಪುನಃ ನಮಗೆ ಬಿಳಿ ಬಣ್ಣದ ಈ ರೀತಿಯಾದ ಒಂದು ಅಂಶ ಕಾಣಿಸ್ತದೆ. ಹಾಗೆ ಅದು ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಕಾಣಿಸ್ತದೆ. ಒಂದು 5-6 ದಿನದಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ನಂತರ ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗ್ತದೆ. ಮಲ್ಲಿಗೆ ಕೃಷಿಯಲ್ಲಿ ಅನುಭವ ಇದ್ದವರಿಗೆ ಹಾಗೆ ಕಡಲೆ ಹಿಂಡಿಯನ್ನು ಹಾಕ್ತಾ ಇದ್ದವರಿಗೆ ಇದೆಲ್ಲ ಒಂದು ಸಾಮಾನ್ಯ ವಿಷಯ. ಇದೆಲ್ಲ ಏನು ಹೇಳುವುದು ಅಂತ ಅಂದ್ಕೊಳ್ತಾ ಇರಬಹುದು. ಆದರೆ ನಾನು ಇಲ್ಲಿ ಹೊಸದಾಗಿ ಮಲ್ಲಿಗೆ ಕೃಷಿಯನ್ನು ಮಾಡುವವರಿಗೋಸ್ಕರ ಕೆಲವೊಂದು ವಿಡಿಯೋವನ್ನು ಮಾಡ್ತಾ ಇರ್ತೇನೆ. ಈ ವಿಷಯವನ್ನು ಕೂಡ ನಾನು ಅವರಿಗೆ ತಿಳಿಸ್ತಾ ಇದ್ದೇನೆ. ಯಾಕಂದರೆ ಹೊಸದಾಗಿ ಮಾಡುವಾಗ ನಿಮಗೆ ಭಯ ಆಗಬಹುದು. ನನಗೂ ಕೂಡ ತುಂಬಾನೇ ಭಯ ಆಗಿತ್ತು. ಸ್ವಲ್ಪ ದಿನದಲ್ಲಿ ಗಿಡ ಏನಾದರೂ ಸಾಯಬಹುದಾ ಅಂತ ಅಂದ್ಕೊಳ್ತಾ ಇದ್ದೆ. ಹೊಸದಾಗಿ ಮಲ್ಲಿಗೆ ಕೃಷಿ ಮಾಡುವವರಿಗೆ ಈ ಭಯ ಇದ್ದೇ ಇರ್ತದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಅವರು ಸ್ವಲ್ಪ ಇನ್ವೆಸ್ಟ್ ಮಾಡಿರ್ತಾರೆ, ಇದರಿಂದ ಏನಾದರೂ ನಾವು ಇನ್ಕಮ್ ಪಡಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಈ ಗಿಡಗಳಿಗೆ ಈ ರೀತಿ ಆದಾಗ ಏನಾದರೂ ಸಮಸ್ಯೆ ಆಗಬಹುದಾ, ಗಿಡಗಳು ಹಾಳಾಗಬಹುದಾ ಅನ್ನುವಂತಹ ಭಯ ಇದ್ದೇ ಇರ್ತದೆ. ಹಾಗಾಗಿ ನಾನು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಾನು ಹೀಗೆ ಹೇಳಿದ್ದೇನೆ, ಬಿಳಿ ಬಣ್ಣದ ಫಂಗಸ್ ರೀತಿ ಬರ್ತದೆ ಅಂತ ಹೇಳಿದ್ದೆ. ಈಗ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ನಾನು ಮಣ್ಣನ್ನು ಈ ರೀತಿ ಮಾಡಿದ್ದೇನೆ. ಈಗ ಬಿಳಿ ಬಣ್ಣದ ಒಂದು ಭಾಗ ಕಾಣಿಸ್ತಾ ಇಲ್ಲ, ಅದು ಮಣ್ಣಿನ ಒಳಗಡೆ ಹೋಗಿರ್ತದೆ, ಅಲ್ಲೇ ಅದರ ಕೆಲಸವನ್ನು ಮಾಡ್ತಾ ಇರ್ತದೆ. ಆದರೆ ನಮಗೆ ಅದು ಕಾಣಿಸುವುದಿಲ್ಲ. ಗಿಡ ನೋಡಿ ಚೆನ್ನಾಗಿ ಬರ್ತಾ ಇದೆ. ಮಳೆಗಾಲದಲ್ಲಿ ಇದು ಸ್ವಲ್ಪನೂ ಬೆಳವಣಿಗೆ ಹೊಂದಿರಲಿಲ್ಲ, ಈಗ ಸ್ವಲ್ಪ ಚಿಗುರುಗಳು ಬರ್ತಾ ಇದೆ. ನನ್ನ 50 ಮಲ್ಲಿಗೆ ಗಿಡಗಳು ಈ ರೀತಿಯಾದ ಟಬ್ನಲ್ಲಿದೆ, ಹಾಗೆ ಕೆಲವೊಂದು ಪಾಟ್ನಲ್ಲೂ ಕೂಡ ಇದೆ. ಹಾಗೆ ನೆಲದಲ್ಲೂ ಕೂಡ ನಾನು 4-5 ಗಿಡವನ್ನು ನಟ್ಟಿದ್ದೆ. ಅದನ್ನು ನಾನು ಯಾಕೆ ತೋರಿಸಿಲ್ಲ ಅಂತ ನೀವು ಅನ್ಕೊಳ್ತಾ ಇರಬಹುದು. ನಾನು ಇವತ್ತು ನನ್ನ ನೆಲದಲ್ಲಿ ನಟ್ಟಂತಹ ಮಲ್ಲಿಗೆ ಗಿಡವನ್ನು ತೋರಿಸ್ತೇನೆ. ನನಗಂತೂ ತುಂಬಾ ಬೇಸರ ಆಗ್ತದೆ, ನಿಮಗೂ ಕೂಡ ಬೇಸರ ಆಗಬಹುದು ಅಂತ ಅನ್ಕೊಳ್ತೇನೆ.
ನೋಡಿ ನೆಲದಲ್ಲಿ ನಟ್ಟಂತಹ ಮಲ್ಲಿಗೆ ಗಿಡಗಳು ಹೇಗಾಗಿದೆ ಅಂತ. ಮಳೆಗಾಲದಲ್ಲಿ ಇಲ್ಲಿ ತುಂಬ ಹುಲ್ಲುಗಳು ಬೆಳೆದಿತ್ತು. ಈ ಮಲ್ಲಿಗೆ ಗಿಡದ ಎತ್ತರಕ್ಕೆ ಅದು ಬೆಳೆದಿತ್ತು. ಹಾಗಾಗಿ ನನಗೆ ಈ ಕಡೆ ಬರಲಿಕ್ಕೆ ಆಗಿರಲಿಲ್ಲ. ನನಗೆ ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನಟ್ಟು ಅದನ್ನು ಆರೈಕೆ ಮಾಡುವುದು ಸ್ವಲ್ಪ ಕಷ್ಟ ಅನಿಸ್ತದೆ. ಹಾಗಾಗಿ ನಾನು ಒಂದು 4 ರಿಂದ 5 ಗಿಡವನ್ನು ಮಾತ್ರ ನೆಲದಲ್ಲಿ ನಟ್ಟಿದ್ದು. ಈಗ ನೋಡಿ ಇಲ್ಲಿ 2 ಗಿಡ ಇದೆ. ನೋಡಿ ಈ ಗಿಡ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಮಳೆಗಾಲದಲ್ಲಿ ನಾನು ಈ ಕಡೆ ಬಂದೇ ಇರಲಿಲ್ಲ. ಹಾಗೆ ಈ ಗಿಡ ನೋಡಿ, ಈ ಗಿಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಇದರಲ್ಲಿ ಚಿಗುರುಗಳು ಕೂಡ ಅಷ್ಟೊಂದು ಬರ್ತಾ ಇಲ್ಲ. ಹಾಗೆ ಇಲ್ಲೆಲ್ಲ ಕಪ್ಪಾಗಿದೆ ನೋಡಿ, ಈ ರೀತಿಯಾಗಿದೆ. ನಾವು ಮಲ್ಲಿಗೆ ಗಿಡವನ್ನು ನಟ್ಟು ಅದರಷ್ಟಕ್ಕೆ ಬಿಟ್ಟರೆ ಇದೇ ರೀತಿ ಆಗ್ತದೆ. ನಾವು ಅದರ ಆರೈಕೆಯನ್ನು ಮಾಡ್ತಾ ಇರಬೇಕು. ನಾನು ಈ ಕಡೆ ಬರುವುದಿಲ್ಲ, ಹಾಗಾಗಿ ಗಿಡ ಈ ರೀತಿಯಾಗಿದೆ ನೋಡಿ. ಒಂದು 2 ಮೊಗ್ಗು ಇದೆ ಅಷ್ಟೇ, ಅದು ಚೆನ್ನಾಗಿಲ್ಲ, ಸ್ವಲ್ಪ ಬೆಂಡಾಗಿ ಬಂದಿದೆ. ಹಾಗೆ ಇಲ್ಲಿ ಒಂದು ಗಿಡ ಇತ್ತು, ಈಗ ಅದು ಕಾಣಿಸ್ತಾ ಇಲ್ಲ. ಯಾಕಂದರೆ ಹುಲ್ಲನ್ನು ತೆಗೆಯುವಾಗ ಅದರ ಜೊತೆಗೆ ಅದು ಕಟ್ಟಾಗಿ ಹೋಗಿತ್ತು. ಈಗ ಅದರಲ್ಲಿ ಚಿಕ್ಕ ಚಿಕ್ಕ ಚಿಗುರುಗಳು ಬಂದಿದೆ ನೋಡಿ. ಮೊನ್ನೆ ನೋಡುವಾಗ ಈ ಭಾಗ ಮಾತ್ರ ಇತ್ತು. ನನಗೆ ಇಲ್ಲಿ ಮಲ್ಲಿಗೆ ಗಿಡ ಎಲ್ಲಿದೆ ಅಂತ ಕಾಣಿಸ್ತಾ ಇರಲಿಲ್ಲ. ಈಗ ನೋಡಿ ಅದರಲ್ಲಿ ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಾ ಇದೆ. ಮೊನ್ನೆ ನಾನು ಗಿಡ ಹೋಗಿದೆ ಅಂತ ಅಂದ್ಕೊಂಡೆ, ಈಗ ನೋಡುವಾಗ ಅದರಲ್ಲಿ ಚಿಗುರು ಬಂದಿದೆ. ಈ ಚಿಗುರನ್ನು ಚಿಕ್ಕದಾಗಿ ಕಟ್ ಮಾಡಬಹುದು, ಆದರೆ ಸ್ವಲ್ಪ ದೊಡ್ಡದಾಗಲಿ ಅಂತ ನಾನು ಈಗ ಕಟ್ ಮಾಡ್ತಾ ಇಲ್ಲ. ಅಂದರೆ ಒಂದು ಎಲೆ ಅದರಲ್ಲಿ ಇಟ್ಟು ಉಳಿದ ಎಲೆನ ಕಟ್ ಮಾಡಿದರೆ ಪುನಃ ಅದರಲ್ಲಿ ಚಿಗುರು ಬರ್ತದೆ. ಹಾಗೆ ಇಲ್ಲಿ ಒಂದು 2-3 ಗಿಡ ಇತ್ತು, ಎಲ್ಲ ಹೋಯಿತು. ಹಾಗೆ ಇಲ್ಲಿ ಬೇರೆ ಒಂದು ಜಾತಿಯ ಮಲ್ಲಿಗೆ ಇತ್ತು, ಅದು ಕೂಡ ಹೋಗಿದೆ. ಇದರಲ್ಲೂ ಕೂಡ ನೋಡಿ ಒಂದು ಚಿಕ್ಕದಾದ ಚಿಗುರು ಬಂದಿದೆ. ಈ ರೀತಿಯಾದ ಕಡ್ಡಿಗಳು ಮಾತ್ರ ಇತ್ತು, ಈಗ ಅದರಲ್ಲೂ ಕೂಡ ಚಿಗುರು ಬಂದಿದೆ. ನಾನು ಇದಕ್ಕೆ ನೆಲಗಡಲೆ ಹಿಂಡಿಯ ನೀರನ್ನು ಹಾಕಿದ್ದೇನೆ ಮೊನ್ನೆ. ಹೆಚ್ಚಾಗಿ ನಾನು ಇಲ್ಲಿ ಹುಲ್ಲನ್ನು ತೆಗೆಸುವಾಗ ಇದೇ ರೀತಿ ಆಗ್ತದೆ. ಅಂದರೆ ಹುಲ್ಲಿನ ನಡುವೆ ಇರುವಂತಹ ಮಲ್ಲಿಗೆ ಗಿಡಗಳು ಕಾಣಿಸುವುದಿಲ್ಲ. ಇಲ್ಲಿ ಬರುವಂತಹ ಹುಲ್ಲು ಹಾಗೂ ಕಳೆ ಗಿಡಗಳನ್ನು ನಾವು ಮಿಷನ್ನಿಂದ ತೆಗೆಸ್ತೇವೆ. ಅಂದರೆ ಅವರು ಮಿಷನನ್ನು ತಂದು ಇಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಹಾಗಾಗಿ ಹುಲ್ಲಿನ ನಡುವೆ ಇರುವಂತಹ ಗಿಡಗಳು ಕಾಣಿಸುವುದಿಲ್ಲ, ಕಟ್ಟಾಗಿ ಹೋಗ್ತದೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತುಂಬ ಸಮಯದ ಹಿಂದೆ ನನಗೆ ಕಾಲ್ ಮಾಡಿ ಇಲ್ಲಿ ವೀಡ್ ಮ್ಯಾಟ್ ಹಾಕಿ, ಆಗ ಕಳೆ ಗಿಡಗಳು ಬರುವುದಿಲ್ಲ, ಕ್ಲೀನಾಗಿ ಇರ್ತದೆ ಅಂತ ಹೇಳಿದರು. ಅವರು ನೀಡಿದಂತಹ ಸಲಹೆ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನನಗೆ ಇವತ್ತು ಕೂಡ ಅದು ನೆನಪಿದೆ. ಆದರೆ ಇಲ್ಲಿ ಜಾಸ್ತಿ ಜಾಗ ಇರುವುದರಿಂದ ನಮಗೆ ವೀಟ್ ಮ್ಯಾಟ್ ಹಾಕುವಾಗ ತುಂಬ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಇದ್ದೇವೆ. ಹಾಗೆಯೇ ನಾನು ನನ್ನ ಕಾಕಡ ಮಲ್ಲಿಗೆಯ ಗಿಡವನ್ನು ತೋರಿಸ್ತೇನೆ ನೋಡಿ. ಇದು ಕಾಕಡ ಮಲ್ಲಿಗೆ ಗಿಡ. ಈಗ ಇದರಲ್ಲಿ ಹೂವಾಗಲು ಪ್ರಾರಂಭವಾಗಿದೆ. ಇದರಲ್ಲಿ 365 ದಿನವೂ ಹೂವು ಆಗುವುದಿಲ್ಲ, ಕೆಲವೊಂದು ಸೀಸನ್ನಲ್ಲಿ ಹೂವು ಆಗ್ತದೆ ನೋಡಿ. ಈ ರೀತಿಯಾದ ಹೂವು, ಈ ಹೂವಿಗೂ ಕೂಡ ಇದರದೇ ಆದ ಒಂದು ಪರಿಮಳ ಇರ್ತದೆ. ಮಲ್ಲಿಗೆಯ ಪರಿಮಳದಂತೆ ಅಲ್ಲ, ಇದು ಬೇರೆ ರೀತಿಯ ಒಂದು ಪರಿಮಳ ಇರ್ತದೆ. ಈ ಗಿಡಕ್ಕೆ ನಾನು ಯಾವುದೇ ರೀತಿಯ ಗೊಬ್ಬರ ಹಾಕುವುದಿಲ್ಲ, ಅದರಷ್ಟಕ್ಕೆ ಅದು ಹೂವು ಆಗ್ತದೆ. ಹಾಗೆ ಇದರ ಆರೈಕೆನೂ ಕೂಡ ಮಾಡ್ತಾ ಇಲ್ಲ. ಇದರಲ್ಲಿ ಒಂದೇ ಗಿಡ ಇದೆ ನೋಡಿ, ಒಂದರಲ್ಲೇ ತುಂಬ ಹೂವು ಆಗ್ತದೆ ನೋಡಿ. ಈ ರೀತಿಯಾಗಿ ಇದು ಬೆಳೀತದೆ. ಹಾಗೆ ಇಲ್ಲೆಲ್ಲ ನಾವು ಮೊನ್ನೆ ಕಟ್ ಮಾಡಿಸಿದ್ದೇವೆ. ಅಂದರೆ ಗ್ರಾಸ್ ಕಟ್ ಮಾಡಲಿಕ್ಕೆ ಬಂದ್ರಲ್ಲ, ಅವರೇ ಇಲ್ಲೆಲ್ಲ ಕಟ್ ಮಾಡಿ ಹೋಗಿದ್ದಾರೆ. ಕಟ್ ಮಾಡಿದ ಜಾಗದಲ್ಲಿ ನೋಡಿ ತುಂಬಾನೇ ಚಿಗುರುಗಳು ಬಂದಿದೆ ನೋಡಿ, ಎಷ್ಟೊಂದು ಚಿಗುರುಗಳು ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಇಲ್ಲೆಲ್ಲ ಹೂವು ಆಗ್ತದೆ ನೋಡಿ. ಈ ರೀತಿಯಾದ ಚಿಗುರುಗಳು, ಇದರಲ್ಲಿ ಗೊಂಚಲಾಗಿ ಹೂವು ಆಗ್ತದೆ. ಹಾಗೆ ಒಂದೇ ಗೆಲ್ಲಿನಲ್ಲಿ ತುಂಬ ಚಿಗುರುಗಳು ಬಂದು ಅದರಲ್ಲಿ ಹೂವು ಆಗ್ತದೆ ನೋಡಿ. ಇದಿಷ್ಟು ಒಂದೇ ಗಿಡ ಯಾವ ರೀತಿಯಲ್ಲಿ ಬೆಳೆದಿದೆ ಅಂತ ನೋಡಿ. ಈ ರೀತಿಯಾಗಿ ನೋಡುವಾಗ ತುಂಬ ಖುಷಿ ಆಗ್ತದೆ ನೋಡಿ. ನನಗೆ ಇಷ್ಟು ಹೂ ಸಿಕ್ಕಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಸಿಂಪಡಿಸಬೇಕು, ನಂತರ ಇದನ್ನು ಕಟ್ಟಬೇಕು. ಕಟ್ಟಿದ ನಂತರ ಇದು ತುಂಬ ಹೊತ್ತೇನೂ ಇರುವುದಿಲ್ಲ. ಅಂದರೆ ಸ್ವಲ್ಪ ನೀರನ್ನು ಹಾಕಿ ಸಿಂಪಡಿಸ್ತಾ ಇದ್ದರೆ ಸ್ವಲ್ಪ ಸಮಯ ಬರ್ತದೆ, ಇಲ್ಲಾದರೆ ಬೇಗ ಬಾಡಿ ಹೋಗ್ತದೆ. ನಾವು ಹೂವನ್ನು ತೆಗೆಯದೆ ಇದನ್ನು ಗಿಡದಲ್ಲಿ ಹಾಗೆ ಇಟ್ಟರೆ 2-3 ದಿನ ಗಿಡದಲ್ಲಿ ಚೆನ್ನಾಗಿ ಇರ್ತದೆ, ನಂತರ ಉದುರಿ ಹೋಗ್ತದೆ. ಇಲ್ಲಿ ನಿಮಗೆ ಕೆಂಪು ಕೆಂಪಾಗಿ ಸುಂದರವಾಗಿ ಕಾಣಿಸ್ತಾ ಇರಬಹುದು, ಇದು ಮೆಣಸು. ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಪ್ಲೇಸ್ನಲ್ಲಿ ಈ ಗಿಡ ಬೆಳೀತದೆ. ನಂತರ ಬೇಸಿಗೆ ಬರುವಾಗ ಅದರಷ್ಟಕ್ಕೆ ಹೋಗ್ತದೆ ನೋಡಿ. ತುಂಬಾನೇ ಮೆಣಸಾಗಿದೆ. ಇದು ಮಾತ್ರ ತುಂಬ ಖಾರ ಇರ್ತದೆ, ಹಾಗಾಗಿ ನಾವು ಉಪಯೋಗಿಸುವುದಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೂರದಿಂದ ನೋಡುವಾಗ ಹೂವಿನಂತೆ ಕಾಣಿಸ್ತದೆ. ಚಿಕ್ಕ ಚಿಕ್ಕದಾದ ಮೆಣಸು, ಆದರೆ ತುಂಬಾನೇ ಖಾರ ನೋಡಿ. ಈ ರೀತಿಯಾಗಿ ತುಂಬ ಮೆಣಸಾಗ್ತಾ ಇದೆ.
ಕೆಲವೊಮ್ಮೆ ನಾವು ಆಸೆಯಿಂದ ಬೆಳೆಸ್ತೇವೆ, ಇದರಲ್ಲಿ ನಮಗೆ ಒಳ್ಳೆಯ ಫಸಲು ಸಿಗಬೇಕು ಅಂತ ಬೆಳೆಸ್ತೇವೆ, ಆಗ ಅದು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ, ಹಾಗೆ ಅದರಲ್ಲಿ ಫಸಲು ಕೂಡ ಕಡಿಮೆ ಆಗ್ತದೆ. ಆದರೆ ಕೆಲವೊಮ್ಮೆ ಅದರಷ್ಟಕ್ಕೆ ಆದಂತಹ ಗಿಡಗಳು ಕೂಡ ಚೆನ್ನಾಗಿ ಬೆಳೀತದೆ, ತುಂಬಾನೇ ಫಸಲನ್ನು ನೀಡ್ತದೆ. ನೋಡಿ, ಇಷ್ಟು ಚಿಕ್ಕದಾದ ಮೆಣಸು, ಆದರೆ ತುಂಬಾನೇ ಖಾರ ಮೆಣಸು. ನೋಡಿ, ಈ ರೀತಿಯಾಗಿದೆ. ಹಾಗೆ ಸ್ವಲ್ಪ ದಿನದ ನಂತರ ಅದು ಕೆಂಪಗಾಗ್ತದೆ. ನೋಡಿ, ಈ ರೀತಿಯ ಬಣ್ಣ ಬರ್ತದೆ. ಇದು ಹಣ್ಣಾದ ಮೆಣಸು. ಕೆಲವೊಮ್ಮೆ ಯಾರಾದರೂ ಮನೆಗೆ ಬಂದರೆ ಅವರಿಗೆ ಬೇಕಾದರೆ ತಕೊಂಡು ಹೋಗ್ತಾರೆ. ನಾವು ಯೂಸ್ ಮಾಡೋದು ಕಡಿಮೆ ಅಂತ ಹೇಳಬಹುದು. ಇದಕ್ಕೆ ನಾನು ಯಾವುದೇ ಗೊಬ್ಬರ ಆಗಲಿ ಅಥವಾ ನೀರಾಗಲಿ ಏನು ಹಾಕುವುದಿಲ್ಲ, ಅದು ಅದರಷ್ಟಕ್ಕೆ ಬೆಳೀತಾ ಇದೆ. ಹಾಗೆ ನೋಡಿ, ಕೆಳಗಿನಿಂದ ಮೇಲಿನ ತನಕ ಇದರಲ್ಲಿ ಮೆಣಸಿದೆ. ಕೆಲವೊಮ್ಮೆ ನಾವು ತರಕಾರಿಗಳನ್ನು ತುಂಬಾನೇ ಆರೈಕೆ ಮಾಡಿ ಬೆಳೆಸಿರ್ತೇವೆ, ಆದರೂ ಕೂಡ ಅದರಲ್ಲಿ ಈ ರೀತಿಯಾಗಿ ಫಸಲು ನೀಡುವುದಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ನಾನು ನೆಲದಲ್ಲಿ ನಟ್ಟಂತಹ ಗಿಡ ಹೇಗಾಗಿದೆ ಅಂತ ತೋರಿಸಿದ್ದೇನೆ. ಅದರಲ್ಲಿ ಕೇವಲ 2 ಗಿಡ ಉಳಿದಿದೆ, ಅದನ್ನು ಕೂಡ ತೋರಿಸಿದ್ದೇನೆ. ಹಾಗೆ ನನ್ನ ಕಾಕಡ ಮಲ್ಲಿಗೆ ಗಿಡವನ್ನು ತೋರಿಸಿದ್ದೇನೆ, ಹಾಗೆ ಮೆಣಸಿನ ಗಿಡವನ್ನು ಕೂಡ ತೋರಿಸಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.